ಬಹುಶಃ ಇದು ಇಡೀ ಪ್ರಪಂಚಕ್ಕೆ ಒಂದು ಆಪತ್ತು ತರುವಂತ ಕೆಲಸ ಆಗಿದೆ ಮತ್ತು ಇದರಿಂದ ಬಹಳಷ್ಟು ಹಾನಿ ಕೂಡ ಆಗಿದೆ. ಈ ಯುದ್ಧ ಯಾಕೆ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಬಹುಶಃ ಬಲವಾದ ಕಾರಣ ಇಲ್ಲ. ಇರಾನ್ ಮೇಲೆ ಅಮೆರಿಕ ಯಾಕೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಅಸ್ಪಷ್ಟ. ದೊಡ್ಡ ಒಂದು ಕಾರಣ ಅಂತ ಹೇಳಿದ್ರೆ ಅಮೆರಿಕದ ದೊಡ್ಡಣ್ಣನ ಒಂದು ಉದ್ದಟತನ ಅಂತ ಹೇಳ್ಬೋದು. ಎಲ್ಲ ಸಣ್ಣ ಸಣ್ಣ ರಾಷ್ಟ್ರಗಳು ಅಮೆರಿಕದ ಅಡಿಯಲ್ಲಿ ಇರಬೇಕೆಲ್ಲ, ಅವರನ್ನು ಕಬ್ಜಾ ಮಾಡಿಕೊಳ್ಬೇಕು. ಅನಿಲ ಉತ್ಪನ್ನ ಮಾಡುವಂತಹ ದೇಶಗಳು ಎಲ್ಲ ತನ್ನ ಹತೋಟಿಯಲ್ಲಿ ಇರಬೇಕು. ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನುವಂತಹ ಒಂದು ದುರುದ್ದೇಶದಿಂದ ಬಹುಶಃ ಟ್ರಂಪ್ ಅವರ ಈ ಉದ್ದಟತನ ಯುದ್ಧಕ್ಕೆ ಕಾರಣ ಅಂತ ನಾವು ಬಲವಾಗಿ ನಂಬಿರುವಂತದ್ದು. ಬಹುಶಃ ಇದರಿಂದಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಬಹಳಷ್ಟು ದೊಡ್ಡ ಘಟ್ಟಾಂತರ ಬಂದಿದೆ. ಅನಿಲ ಉತ್ಪತ್ತಿ ಮಾಡುವಂತಹ ಎಲ್ಲಾ ದೇಶಗಳು ಕೂಡ ಇವತ್ತು ಅನಿಲ ಸ್ಥಗಿತಗೊಳ್ಳುವಂತಹ ಕೆಲಸ, ಅನಿಲ ಸ್ಥಾವರಗಳಿಗೆ ಪರಸ್ಪರ ಬಾಂಬ್ ಹಾಕೊಳ್ತಾ ಇದರ ಅಭಾವ, ಕೊರತೆ ಉಂಟಾಗಿದೆ. ಭಾರತ ದೇಶದಲ್ಲಿ ಕೂಡ ಬಹಳಷ್ಟು ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯುದ್ಧ ಪ್ರಾರಂಭ ಆಗುವುದಕ್ಕೆ ಮೊದಲೇ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದ್ದ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ. ಬಿಜೆಪಿ ಸಂಸದರು ಮಾತಾಡಲಿಲ್ಲ. ಶೋಭಕ್ಕ ಮೊದಲೇ ಮಾತಾಡಬೇಕಿತ್ತು. ಯಾಕೆಂತ ಹೇಳಿದ್ರೆ ನಾವು UPA ಸರ್ಕಾರ ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾರ್ವಜನಿಕ ಬೀದಿಯಲ್ಲಿ ಬಂದು ಸೌದೆ ಒಲೆ ಹಾಕಿ ಚಹಾ ಮಾಡ್ತಿದ್ದವರು ಶೋಭಕ್ಕ. ಬಹುಶಃ ಈಗ ಇತ್ತೀಚಿನ ದಿನಗಳಲ್ಲಿ ಅವರದ್ದು ಅಡ್ರೆಸ್ಸೇ ಇಲ್ಲ. ಉಡುಪಿ ಸಂಸದರಾಗಿರುವಾಗ ಕೂಡ ಅವರು ಸುದ್ದಿ ಇರಲಿಲ್ಲ. ಇವತ್ತು ಬೆಂಗಳೂರು ಸಂಸದರು, ಕೇಂದ್ರದ ಮಂತ್ರಿಗಳು, ಆದರೂ ಚಕಾರವನ್ನು ಎತ್ತುವುದಿಲ್ಲ ಅವರು. ನಮ್ಮ ಸಂಸದರಿರಲಿ, ಶಾಸಕರಿರಲಿ, ಯಾರು ಕೂಡ ಇದರ ಬಗ್ಗೆ ಮಾತನಾಡುವುದಿಲ್ಲ. ಕರ್ನಾಟಕ ಸರ್ಕಾರ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ನಾನ್ ಡೊಮೆಸ್ಟಿಕ್ ಕಮರ್ಷಿಯಲ್ ಸಿಲಿಂಡರ್ ಅದನ್ನು ರಾತಾರಾತ್ರಿ ಸ್ಟಾಪ್ ಮಾಡಿದ್ದಾರೆ. ಬಹುಶಃ ಇಂತಹ ಒಂದು ಮುನ್ಸೂಚನೆ ಇಲ್ಲದೆ, ಏನು ಇಲ್ಲದೆ, GST ತರುವಾಗಲೂ ರಾತ್ರಿ 12 ಗಂಟೆಗೆ GST, ಯಾವುದೇ ಘೋಷಣೆ ಮಾಡುವುದಾದ್ರೂ 12 ಗಂಟೆ ರಾತ್ರಿಯಲ್ಲಿ, ಬ್ಯಾಂಕ್ಗಳ ವಿಲೀನ 12 ಗಂಟೆ ರಾತ್ರಿಗೆ ಆಗ್ತದೆ. ಇಂತಹ ದುರಂತಗಳಿಗೆ ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರ. ನಮ್ಮ ಮೋದಿ ಸಾಹೇಬರು ಬಹುಶಃ ಆಡಳಿತದ ಹತೋಟಿಯನ್ನೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದೇಶದಾದ್ಯಂತ ಈ ಗ್ಯಾಸ್ ND ನಾನ್ ಡೊಮೆಸ್ಟಿಕ್ ಗ್ಯಾಸ್ ನಿಲ್ಲಿಸುವುದರಿಂದ ಇವತ್ತು ಸಾವಿರಾರು ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ ಅಂತ ಹೇಳಿ ಪೇಪರ್ ಅಲ್ಲಿ ಬರ್ತಾ ಇದೆ. ವಾರ್ತಾ ಪತ್ರಿಕೆಯಲ್ಲಿ ಸಾವಿರಾರು ಹೋಟೆಲ್ಗಳು ಬಂದಾಗಿವೆ ಅಂತ ಹೇಳಿ. ಇವತ್ತು ಹೋಟೆಲ್ಗಳು ಬಂದಾಗುವ ವಿಚಾರ ಒಬ್ಬರ ಹೋಟೆಲ್ ಮಾಲೀಕರ ಒಬ್ಬರ ವಿಚಾರ ಅಲ್ಲ. ಆ ಹೋಟೆಲ್ ಅನ್ನು ನಂಬಿಕೊಂಡು ಸಾವಿರಾರು ಜನ ಕಾರ್ಮಿಕರು, ವಿದ್ಯಾರ್ಥಿಗಳು, ಹಾಸ್ಟೆಲ್ನಲ್ಲಿ ಇರುವವರು, ಮೆಸ್ಗಳಲ್ಲಿ ಇರುವವರು ಎಲ್ಲರೂ ಕೂಡ ಅದನ್ನು ಅವಲಂಬಿಸಿದ್ದಾರೆ. ಫ್ಯಾಕ್ಟರಿಗಳು ಬಂದಾಗಿದ್ದಾವೆ, ಇಂಡಸ್ಟ್ರಿಗಳು ಬಂದಾಗಿದ್ದಾವೆ. ಹೆಚ್ಚು ಬಿಡಿ ದೇವಸ್ಥಾನದಲ್ಲಿ ಕೂಡ ದಾಸೋಹ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದೆ. ಸೌದೆ ಒಲೆ ಇದ್ದವರು ಮಾತ್ರ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಗ್ಯಾಸ್ನಿಂದ ತಯಾರು ಮಾಡುವವರು ಎಲ್ಲ ಕೂಡ ಬಂದ್ ಮಾಡುವಂತ ಒಂದು ವ್ಯವಸ್ಥೆಗೆ ಬಂದುಬಿಟ್ಟಿದೆ. ಆರ್ಥಿಕತೆಗೆ ಕೂಡ ದೊಡ್ಡ ಪೆಟ್ಟು ಬೀಳುವಂತ ಒಂದು ಸಮಸ್ಯೆ ಆಗಿದೆ. ಆದ್ರಿಂದ ಯಾಕೆ ನಮ್ಮ ಪ್ರಧಾನಿಗಳು ಕೂಡ ಅವರದ್ದು ಕೂಡ ಮೌನ ಸಮ್ಮತಿ ಎಲ್ಲದಕ್ಕೂ. ಇರಾನ್ ಯುದ್ಧದ ಬಗ್ಗೆ, ಅಮೆರಿಕ ಯುದ್ಧದ ಬಗ್ಗೆ ಏನು ಅವರು ಚಕಾರವನ್ನು ಎತ್ತಲಿಲ್ಲ ಇಷ್ಟವರೆಗೆ ಕೂಡ. ಇರಾನ್ ಮತ್ತು ರಷ್ಯಾ ಹಿಂದೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಭಾರತ ದೇಶದೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಂತ ದೇಶಗಳು, ನಮಗೆ ಪರಸ್ಪರ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಂತಹ ದೇಶಗಳು ಮತ್ತು ಯಾವತ್ತೂ ನಮ್ಮ ಜೊತೆ ಇದ್ದಂಥವುಗಳು. ಇವತ್ತು ನಾವು ಯಾವ ದೇಶವನ್ನು ನಂಬುದಿಲ್ಲ, ಯಾವ ದೇಶವನ್ನು ಇಟ್ಕೊಳ್ಳಿಲ್ಲ, ಯಾವ ದೇಶವನ್ನು ನಾವು ಎಲ್ಲದನ್ನು ದೂರ ಇಟ್ಟಿದ್ದೇವೆ, ಎಲ್ಲದನ್ನು ಇಟ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ಇದ್ದೇವೆ ನಾವು, ಯಾವುದನ್ನು ಕೂಡ ಮೈಗೆ ಎಣ್ಣೆ ಹಚ್ಚಿಕೊಂಡಾಗೆ. ಆ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಇದ್ದಾರೆ. ಯಾವ ದೇಶಗಳು ಕೂಡ ಭಾರತ ದೇಶಕ್ಕೆ ಒಂದು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇಲ್ಲ. ನಾವು ಕೂಡ ಯಾವ ದೇಶದ ಬಗ್ಗೆ ಕೂಡ ಕನ್ಸರ್ನ್ ಅನ್ನು ಹೊಂದಿಲ್ಲ. ಇದರಿಂದ ನಮ್ಮ ವಿದೇಶಾಂಗ ನೀತಿಗೆ ಬಹಳ
ದೊಡ್ಡ ಪೆಟ್ಟು ಬೀಳುವಂತ ಸಂದರ್ಭ. ನಮ್ಮ ಕೇಂದ್ರದ ಪೆಟ್ರೋಲಿಯಂ ಸಚಿವರು ಹೇಳ್ತಾರೆ, ಯಾವುದೇ ಅನಿಲದ ಕೊರತೆ ಇಲ್ಲ, ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ, 75 ದಿವಸಗಳಿಗೆ ಬೇಕಾದಂತ ಅನಿಲ ಕಚ್ಚಾ ತೈಲ ನಮ್ಮ ಹತ್ರ ದಾಸ್ತಾನು ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನ್ ಡೊಮೆಸ್ಟಿಕ್ ಅನ್ನು ಯಾಕೆ ನಿಲ್ಲಿಸಿದ್ದೀರಿ, ಕಮರ್ಷಿಯಲ್ ಅನ್ನು ಯಾಕೆ ನಿಲ್ಲಿಸಿದ್ದೀರಿ? 75 ದಿವಸಗಳಿಗೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ದಾಸ್ತಾನು ಇದ್ರೆ ಏಕಾಏಕಿ ನಿಲ್ಲಿಸುವಂತ ಪರಿಸ್ಥಿತಿ ಯಾಕೆ ಬಂತು? ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಹತ್ರ ಆಯಿಲ್ ಕಂಪನಿಗಳು ಹೇಳ್ತವೆ ನಮ್ಮ ಹತ್ರ 30 ದಿವಸಕ್ಕೆ ಬೇಕಾದಷ್ಟು ಇದ್ದಾವೆ ಅಂತ. 30 ದಿವಸಕ್ಕೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ಕಚ್ಚಾ ತೈಲ ದಾಸ್ತಾನು ಇದೆ. ನಾವು ಯಾವ್ದನ್ನು ಮಿನಿಸ್ಟ್ರಿಯನ್ನು ನಂಬೇಕಾ, ಸರ್ಕಾರವನ್ನು ನಂಬೇಕಾ, ಅಧಿಕಾರಿಗಳನ್ನು ನಂಬೇಕಾ, ಯಾರನ್ನು ನಂಬಿ? ಜನರು ಅಂತೂ ಗೊಂದಲದಲ್ಲಿದ್ದಾರೆ. ಈ ಸರ್ಕಾರದ ನೀತಿಗಳಿಂದಾಗಿ ಜನರು ಸಂಪೂರ್ಣ ಗೊಂದಲದಲ್ಲಿರುವಂತಹ ಪರಿಸ್ಥಿತಿ. ಸರ್ಕಾರವನ್ನ ನಂಬುವಂತ ಪರಿಸ್ಥಿತಿಯಲ್ಲೇ ಇವತ್ತು ಜನ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದೆ. ಮಾತ್ರ ಅಲ್ಲ, ಇವತ್ತು ಎಸ್ಮಾ ಜಾರಿ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬಿಕ್ಕಟ್ಟು ಬಂದಾಗ ಎಸ್ಮಾ ಜಾರಿ ಮಾಡುವಂತದ್ದು ಸಾಮಾನ್ಯ. ಇವತ್ತು ಬಿಕ್ಕಟ್ಟೇ ಇಲ್ಲ ಅಂತ ಇವರೇ ಹೇಳುವಾಗ ಎಸ್ಮಾ ಜಾರಿ ಮಾಡುವಂತ ಸಂದರ್ಭ ಯಾಕೆ ಬಂತು? ಅದನ್ನು ಯಾಕೆ ಜಾರಿ ಮಾಡಿದ್ರು? ಈ ಎಲ್ಲ ಗೊಂದಲಗಳಿಗೆ ಯಾಕೆ ಈ ಕೇಂದ್ರ ಸರ್ಕಾರ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ನಾವು ಇವತ್ತು ವಿಶ್ಲೇಷಿಸುವಂತದ್ದು. ಇದಕ್ಕೆಲ್ಲ ಮೂಲ ಕಾರಣ ನಾವು ಟ್ರಂಪಿನ ಮಾತು ಕೇಳುವಂತದ್ದು. ಭಾರತ ದೇಶ ಇವತ್ತು ಟ್ರಂಪ್ನ ಆದೇಶದ ಮೇರೆಗೆ, ಅವನ ಸೂಚನೆ ಮೇರೆಗೆ ಈ ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ರಷ್ಯಾದಿಂದ ತೈಲವನ್ನ ರದ್ದು ಮಾಡಬೇಕು, ತೈಲ ವ್ಯಾಪಾರ ರಷ್ಯಾದೊಂದಿಗೆ ಮಾಡಬಾರದು ಅನ್ನುವಂಥದ್ದನ್ನ ಟ್ರಂಪ್ ಹೇಳಿದರು. ಅದನ್ನು ಶಿರಸಾ ವಹಿಸ್ತಾರೆ ನಮ್ಮ ಪ್ರಧಾನಮಂತ್ರಿಯವರು. ಅವರ ಮಾತನ್ನು ಶಿರಸಾ ವಹಿಸಿ ಅದಕ್ಕೆ ಒಂದು ಉತ್ತರ ಇಲ್ಲ ಅವರದು. ರಷ್ಯಾದಿಂದ ನಿಲ್ಲಿಸ್ತಾರೆ. ಇವತ್ತು ಮೊನ್ನೆ ಟ್ರಂಪ್ ಹೇಳ್ತಾರೆ, 30 ದಿವಸದ ರಿಯಾಯಿತಿ ನಿಮಗೆ ಕೊಟ್ಟಿದ್ದೇನೆ, ರಷ್ಯಾದಿಂದ ತೆಗೆದುಕೊಳ್ಳಿ. 30 ದಿವಸದ ರಿಯಾಯಿತಿಯನ್ನು ಟ್ರಂಪ್ ಕೊಡ್ತಾರೆ. ನಾವು ಮತ್ತೆ ರಷ್ಯಾದತ್ತ ಹೋಗ್ತೇವೆ. ಬೆಲೆ ದುಪ್ಪಟ್ಟಾಗಿದೆ. ನಮಗೆ 12-13 ರೂಪಾಯಿ ಕಡಿಮೆಯಲ್ಲಿ ಬ್ಯಾರಲ್ಗೆ ಜಾಗತಿಕ ರೇಟಿಗಿಂತ ಕಡಿಮೆ ಬೆಲೆಯಲ್ಲಿ ರಷ್ಯಾ ನಮಗೆ ಕೊಡ್ತಾ ಇತ್ತು ಇಂಧನವನ್ನ. ಈಗ ಆ ಬೆಲೆ ಮೂಲ ಬೆಲೆಗೆ ಬಂದದ್ದು ಬಿಟ್ಟು ಈಗ ಇಷ್ಟು ಹೆಚ್ಚುವರಿಯಾಗಿದೆ. ಆ ಹೆಚ್ಚುವರಿ ಬೆಲೆಯನ್ನ ಕೊಟ್ಟು ನಾವಿವತ್ತು ರಷ್ಯಾದಿಂದ ತೈಲ ಖರೀದಿ ಮಾಡುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಒಂದು ವೇಳೆ ಆ ವ್ಯವಹಾರ ನಾವು ಮುಂದುವರಿಸ್ತಾ ಇದ್ರೆ, ಸ್ವಲ್ಪ ಆದ್ರೂ ಕಡಿಮೆ ಮಾಡಿ ಅಥವಾ ಅದೇ ರೀತಿ ಮುಂದುವರಿಸ್ತಾ ಇದ್ರೆ ಇವತ್ತು ಯಾವುದೇ ಸಮಸ್ಯೆ ನಮಗೆ ಬರ್ತಾ ಇರಲಿಲ್ಲ. ಟ್ರಂಪ್ ನಮ್ಮ ಪ್ರಧಾನಿ ಟ್ರಂಪ್ ಅಲ್ಲ ಮೋದಿ ಅನ್ನುವಂಥದ್ದು ನಮಗೆ ಬಹಳ ಒಂದು ಇಡೀ ಭಾರತ ದೇಶದ ಜನರಿಗೆ ಒಂದು ಅನುಮಾನದ ಪರಿಸ್ಥಿತಿಯನ್ನ ಬಂದಿದ್ದೇವೆ. ಟ್ರಂಪ್ ಹೇಳಿದನ್ನ ಕೇಳುವಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಯಾಕೆ ಬಂತು, ನಮ್ಮ ವಿದೇಶಾಂಗ ನೀತಿ ಯಾಕೆ ಇಷ್ಟು ದುರ್ಬಲ ಆಗಿದೆ ಅನ್ನುವಂಥದ್ದು ಸಂದೇಹ. 56 ಇಂಚಿನ ಎದೆಗೆ ಉತ್ತರ ಕೊಡಬೇಕಲ್ಲದೆ ಬೇರೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅವರು ಉತ್ತರ ಕೊಡುವುದಿಲ್ಲ, ಅವ್ರ ಪ್ರಶ್ನೆ ಮುಂದೆ ಬರುವುದೇ ಇಲ್ಲ. 12 ವರ್ಷಗಳಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಆಗು ಹೋಗುಗಳ ಬಗ್ಗೆ ಪತ್ರಕರ್ತರ ಜೊತೆ ಸಂವಾದ ಮಾಡಲಿಲ್ಲ. ಪತ್ರಕರ್ತರೊಂದಿಗೆ ಯಾವತ್ತೂ ಕೂಡ ಎದುರು ಬದುರಾಗಿ ಅವರು ಮಾತಾಡಿದಂತ ಸಂದರ್ಭವೇ ಇಲ್ಲ. ಆದ್ರಿಂದ ಅವರು ನಿಶ್ಚಿಂತೆಯಿಂದ ಇದ್ದಾರೆ. ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಮನ್ ಕಿ ಬಾತ್ ನಲ್ಲಿ ಅವರೇ ಮಾತನಾಡುದು, ಜನರು ಮಾತನಾಡ್ಲಿಕ್ಕೆ ಆಗುದಿಲ್ಲ. ಇಂತಹ ಒಂದು ಪ್ರಧಾನಿ ನಮ್ಮ ದೇಶ. ಯಾಕೆ ಇವರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಎಫ್ಸ್ಟೀನ್ ಒಂದು ಪ್ರಕರಣ ಆಯಿತು. ಅದರಲ್ಲಿ ಏನಾದ್ರೂ ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಊಹಾಪೋಹಗಳಿದ್ದು, ಅದಕ್ಕೋಸ್ಕರ ಇವರು ಮೋದಿಯವರಿಗೆ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನುವಂತ ಒಂದು ಸಂದೇಹ ಇತ್ತು. ಒಂದು ಸಂದೇಹ ಹೌದು. ಆದರೆ ನಿನ್ನೆಯಿಂದ ನಮಗೆ ಮತ್ತೊಂದು ಸಂದೇಹ ಏನು ಅಂತ ಹೇಳಿದ್ರೆ, ನಮ್ಮ ಅದಾನಿ ಅಂಬಾನಿ ಅವರೆಲ್ಲ ಇವರ ಬಹಳ ಆಪ್ತರು. ಅಂಬಾನಿ ಅವರಿಗೆ ಅಮೆರಿಕದಲ್ಲಿ ಆಯಿಲ್ ಕಂಪನಿ, ಆಯಿಲ್ ಇದರ ರಿಫೈನರಿಯಲ್ಲಿ 27 ಲಕ್ಷ ಕೋಟಿ ರೂಪಾಯಿಯ ಪಾಲುದಾರಿಕೆಯ ವ್ಯವಹಾರ ಅಮೆರಿಕದಲ್ಲಿ ಅಂಬಾನಿಯವರಿಗೆ ಸಿಕ್ಕಿದೆ. 27 ಲಕ್ಷ ಕೋಟಿ ರೂಪಾಯಿಯ ವ್ಯವಹಾರ ಆಯಿಲ್ ರಿಫೈನರಿ ಅಮೆರಿಕದಲ್ಲಿ ಅಂಬಾನಿಯಿಂದ ಆಗ್ತಾ ಇದೆ. ನಮ್ಮ ಪ್ರಧಾನಿ ಯಾವ ದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಒಂದು ವ್ಯಾಪಾರ ಅದಾನಿಗೆ ಅಥವಾ ಅಂಬಾನಿಗಿದೆ.
ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರು, ಸಾರಿ ಅಲ್ಲಿ ಕೋಲ್ ಕಂಪನಿಯೊಂದೊಟ್ಟಿಗೆ ವ್ಯವಹಾರ, ಅಥವಾ ಅಂಬಾನಿಗೆ ಅದಾನಿಗೆ. ದುಬೈಗೆ ಹೋದ್ರೆ ಅಲ್ಲಿ ಒಂದು ಆಯಿಲ್ ಕಂಪನಿ ಜೊತೆ ವ್ಯವಹಾರ ಅದಾನಿ ಅಂಬಾನಿಗೆ. ಇನ್ನೊಂದು ಕಡೆ ಹೋದ್ರೆ ಯಾವ ದೇಶಕ್ಕೆ ಹೋದ್ರೆ ಅಲ್ಲಿ ಒಂದು ಸೌತ್ ಆಫ್ರಿಕಾಗೆ ಹೋದ್ರು ಅಲ್ಲಿ ಒಂದು ವ್ಯವಹಾರ. ಪ್ರಧಾನಮಂತ್ರಿ ಯಾಕೆ ಇಷ್ಟೊಂದು ದೇಶ ಸಿಗ್ತಾರೆ ಅಂತ ಹೇಳಿದ್ರೆ, ಅದಾನಿ ಮತ್ತು ಅಂಬಾನಿಗೆ ವ್ಯಾಪಾರಕ್ಕೋಸ್ಕರ, ಅವರ ವ್ಯಾಪಾರ ವೃದ್ಧಿ ಮಾಡೋದಕ್ಕೋಸ್ಕರ ಇವರ ಪಾಲುದಾರಿಕೆ ಇದೆಯೋ ಅನ್ನುವಂತ ಒಂದು ಸಂಶಯದ ಹುಟ್ಟುವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿ ಜೊತೆ ಇವ್ರದ್ದು ಏನಾದರೂ ಪಾಲುದಾರಿಕೆ ಇದೆಯೋ ಅನ್ನುವಂತ ಸಂಶಯ ದೇಶದಲ್ಲಿ ಬಲವಾಗಿ ಬರ್ತಾ ಇದೆ. ಯಾಕಂದ್ರೆ ಯಾವ ದೇಶಕ್ಕೆ ಇವರು ಹೋದ್ರು ಆ ದೇಶದಲ್ಲಿ ಒಂದು ವ್ಯವಹಾರ ಅದಾನಿಗೆ ಅಥವಾ ಅಂಬಾನಿಗೆ ಇದೆ, ಪಾಲುದಾರಿಕೆ.